ಅರ್ಥ ಆಗಿಲ್ಲ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂರು ಮಂದಿ ಬಿಡಿಸಬಹುದಾಗಿತ್ತು. ಗಾಂಧೀಜಿ ಯಾಕೋ ಚೂರು ಮನಸ್ಸು ಮಾಡಲಿಲ್ಲ. ಯಾಕೆ ಮನಸ್ಸು ಮಾಡಲಿಲ್ಲ ಅನ್ನೋದು ನಮಗೂ ಅರ್ಥ ಆಗಿಲ್ಲ. ಗಾಂಧೀಜಿಯವರ ವಯಸ್ಸಿನವರಂತೂ ಅವರಲ್ಲ. ಗಾಂಧೀಜಿಯವರಿಗೆ ಯಾವುದೇ ರೀತಿಯಿಂದ ಎಲ್ಲಿನೂ ಬೈದವರು ಅಲ್ಲ ಅವರು. ಆದರೆ ಗಾಂಧೀಜಿಯವರ ಊರ ಸಮೀಪದವರ ಮುಂದೆ ರಾಜಕೀಯವಾಗಿ ಹಿನ್ನಡೆ ಆತದೂ ಅಲ್ಲ. ಅವರಿರೋದು ಪಂಜಾಬ್, ಇವರಿರೋದು ಗುಜರಾತ್. ಎಲ್ಲಿ ಏನೂ ಸಂಬಂಧ ಇಲ್ಲ. ಗಾಂಧೀಜಿ ಒಂದು ಮನಸ್ಸು ಮಾಡಿ ಗಾಂಧೀಜಿಯವರ ಒಪ್ಪಂದದಾಗ ಅವರಿಗೆ ಬಿಡುಗಡೆ ಆಗಲೇಬೇಕು ಅಂದಿದ್ರ ಆಟೋಮೆಟಿಕ್ ಬಿಡುಗಡೆ ಆಗ್ತಿತ್ತು ಅಂತ ಹೇಳಿ ಬಹಳ ಮಂದಿ ಹೇಳ್ತಾರ. ನಂತರ ಗಾಂಧೀಜಿಯವರು ಗಾಂಧಿಯವರ ಒಪ್ಪಂದ ಮಾಡಿಕೊಂಡ ಬಳಿಕ ಇಡೀ ಭಾರತದಾದ್ಯಂತ ಮೊದಲ ಬಾರಿಗೆ ಗಾಂಧೀಜಿಯವರನ್ನು ವಿರೋಧಿಸಲಾಯಿತು. ಪ್ರತಿಯೊಬ್ಬರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಗಾಂಧೀಜಿ ವಿರುದ್ಧ. ಅದು ಗಾಂಧೀಜಿಗೆ ಅನುಭವಕ್ಕೆ ಬಂತು. ನನಗಿಂತ ಹೆಚ್ಚಿಗೆ ಈ ಮೂರು ಮಂದಿ ಕಾಳಜಿ ಮಾಡೋ ಮಂದಿ ನಮ್ಮಲ್ಲಿ ಬಹಳ ಅಂತ ಹೇಳಿ ಅವಾಗ ಅವರು ಮನಸ್ಸು ಚೇಂಜ್ ಮಾಡಿಕೊಂಡು ಮತ್ತೊಬ್ಬ ಬ್ರಿಟಿಷರ ಇರುವಿನ ಭೇಟಿ ಆಗಲಿಕ್ಕೆ ಟೈಮ್ ತಗೊಂಡ್ರು. ಟೈಮ್ ತಗೊಂಡಿರುವ ಉದ್ದೇಶ ಇರುವಿನ ತಿಳ್ಕೊಂಡ ಗಾಂಧಿ ಬಂದಿನ ಇರುವಿನ ಚಾಲು ಮಾಡ್ತಾನೆ, ಇವರು ಬಿಡುಗಡೆ ಮಾಡತ್ ಹೇಳಿ ಅದಕ್ಕೆ ಡೇಟ್ 31ನೇ ತಾರೀಕಿದ್ದು 23ಕ್ಕೆ ಗಲ್ಲಿಗೇರಿಸ್ಬಿಟ್ರು. ಅವರ ಒಂದು ವಾರದ ಅಡ್ವಾನ್ಸ್ ಸಾಗಿದ್ರು ಇವರೇ ಕಾರಣರು ಅಂತ ಕೆಲವೊಬ್ಬರು ಅನ್ಕೋತಾರ. ಅರ್ಥ ಆಯ್ತ್ರೆ? ಈ ಕಲ್ಪನೆಗಳು ಏನ್ ಮಾಡ್ಬೇಕು? ಇವರು ಹೋಗಿ ಅವಾಗ ಮೊದಲನೇ ಸಲ ಆಗಿದ್ರೆ ಆಗಿಬಿಡ್ತಿತ್ತು ಅಂತ ಹೇಳಿ ಇತಿಹಾಸಗಳು ವಿವರಣೆ ಕೊಡ್ತಾರೆ. ಮತ್ತೆ ಎರಡನೇದು ಯಾವಾಗಲೂ ಹೇಳ್ತೀನಿ ನಿಮಗ, ಒಬ್ಬ ಲೇಖಕನಲ್ಲಿ ಎರಡು ವಿಚಾರ ಇಟ್ಕೊಂಡು ಪುಸ್ತಕ ಬರೀತಾನ. ಒಂದು ಟು ಅದರ ಅವರ ಫಾರ್ ಅಂದ್ರೆ ಅವರ ಪರವಾಗಿ ಬರೀತಾರ, ಒಂದಿಷ್ಟು ಅಗೇನೆಸ್ಟ್ ಬರೀತಿರ್ತಾರ. ನಾವು 7-10 ಪುಸ್ತಕಗಳು ಓದಕ್ರ ಹೆಚ್ಚಿನ ತೂಕ ಎಕಡೆ ಅದನ್ನು ತಿಳ್ಕೋಬಹುದು. ಒಂದೇ ಲೇಖಕರದಾಗ ಅರ್ಥ ಆಗಲ್ಲ. ಆದ್ರೆ ಈ ಒಂದು ಘಟನೆಯವರು ಗಾಂಧೀಜಿಯವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಆಗಿದ್ದು ಇದು ಆಲ್ರೆಡಿ KPSC ಗ್ರೂಪ್ ಸಿ FDA ಎಕ್ಸಾಮ್ 2005 ಕ್ವೆಶ್ಚನ್. ಭಾರತದಾದ್ಯಂತ ಮೊದಲ ಬಾರಿಗೆ ಗಾಂಧೀಜಿಯವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಆಗಿರುವುದು ಯಾವ ಒಪ್ಪಂದ? ಗಾಂಧಿಯವರ ಒಪ್ಪಂದ. ಯಾಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ಸಾವು, ಅವರಿಗೆ ಬಿಡುಗಡೆ ಮಾಡುವ ಭಾಗ್ಯ ಇತ್ತು, ಅವಕಾಶ ತೋಳಿಲ್ಲ. ಗಾಂಧೀಜಿಯವರೇ ಆ ಒಪ್ಪಂದದಾಗ ಹೇಳ್ತಾರ, ಕ್ರಾಂತಿಕಾರಿ ಚಟುವಟಿಕೆ ಮಾಡಿ ಅರೆಸ್ಟ್ ಆದವರನ್ನು ಹೊರತುಪಡಿಸಿ ಉಳಿದವರಿಗೆ ಬಿಡುಗಡೆ ಮಾಡಿ ಅಂತ ಹೇಳಿರ್ತಾರ. ಸರಿ, ಯಾಕ್ರಿ ಹೆಂಗೆ ಮಾಡೋದು ಅಂದ್ರೆ ಕೆಲವೊಂದು ಒಳ್ಳೆ ಗಯಾ ಅಧಿವೇಶನ 23ರಾಗ ಗಾಂಧೀಜಿಯವರನ್ನ ಅಧಿವೇಶನದಲ್ಲಿ ಯುವಕರು ತಿರಸ್ಕಾರ ಮಾಡಿರ್ತಾರ. ಪರಿಶೀಲನೆ ಗೊತ್ತದ ಇಲ್ಲ, ಅವರನ್ನ ತಿರಸ್ಕಾರ ಮಾಡಿ ಹೊಸ ಸಂಘಟನೆ ಮಾಡ್ಕೊಂಡಿರ್ತಾರ. ಆ ಸಂಘಟನೆಗೆ ಭಗತ್ ಸಿಂಗ್ ಅವರು, ರಾಜ್ಗುರು, ಸುಖದೇವ್ ಕೂಡ ಇನ್ನೂ ಹೆಚ್ಚು ಬಲಿಷ್ಠ ಆಗಿರ್ತವ. ಹೆಚ್ಚಿನ ಸಂಖ್ಯೆಯಲ್ಲಿ ಗಾಂಧೀಜಿಯವರ ಅಭಿಮಾನಿಗಳು ಸಹಿತ ಸಂಘಟನೆಗೆ ಬೆಂಬಲ ಕೊಡ್ತಿರ್ತಾರ. ಅಂದ್ರೆ ಇದರ ಅರ್ಥ ಗಾಂಧೀಜಿಯವರ ವಿಚಾರಧಾರೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಇನ್ನೊಂದು ಸಂಘಟನೆ ಬೆಳೆದಿತ್ತು. ಯಾವುದು? ಆ ಸಂಘಟನೆಯಲ್ಲಿ ಇವರು ಗುರುತಿಸಿಕೊಂಡವರಿದ್ರು. ಹಾಗಾಗಿ ಗಾಂಧೀಜಿಯವರಿಗೆ ಪ್ಯಾರಲಲ್ ಹೊಂಟಿತ್ತು ಇದನ್ನು ಒಂದು. ಅದಕ್ಕಾಗಿ ಅನ್ನೋದಂದ್ರ ಕ್ರಾಂತಿಕಾರಿ ಚಳುವಳಿ ಮಾಡಿ ಬಂಧಿತರಾದವರನ್ನು ಹೊರತುಪಡಿಸಿ ಅಂತೇಳಿ ಬರ್ತಿದ್ರು. ಅರ್ಥ ಆಯ್ತ್ರೆ? ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ಕೋಬಾರಿ. ಎಲ್ಲರೂ ತಮ್ಮ ತಮ್ಮ ಅಸ್ತಿತ್ವಕ್ಕೆ ಹೋರಾಟ ಮಾಡಿದ್ನು ಅದ. ಅರ್ಥ ಅಲ್ಲಿನ ಹೇಳೋದು ಎಲ್ಲರೂ ಅವರವರ ವೈಯಕ್ತಿಕ ಅಸ್ತಿತ್ವಗಳನ್ನು ಇಂಪಾರ್ಟೆಂಟ್ ಅಂತ ಹೇಳಿ ಹೋರಾಟ ಮಾಡಿರ್ತಾರ. ಬಟ್ ದೇಶ ಮೊದಲು, ಆ ನಂತರ ವ್ಯಕ್ತಿತ್ವ, ವೈಯಕ್ತಿಕ ಅಂತ ಹೇಳಿ ಬರ್ತಾವ. ಇಲ್ಲ ಅದ್ರ ಬಗ್ಗೆ ಸಂಡೇ ಡಿಸ್ಕಷನ್ ಮಾಡಬಾರ್ದು.